ನಾನು ಎಸ್ ಮಹಾದೇವ, ಶ್ರೀ ಮಹದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಳ್ಳೇಗಾಲ ಇತಿಹಾಸ ವಿಭಾಗದ ಮುಖ್ಯಸ್ಥನಾಗಿ ನಾನು ಇಂದು ಪ್ರಥಮ BA ಪಠ್ಯ ವಿಷಯದ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಅನ್ನುವ ವಿಷಯವನ್ನು ಕುರಿತು ನಾನು ತರಗತಿಯನ್ನು ಆರಂಭ ಮಾಡ್ತಿದ್ದೀನಿ. ಭಾರತ ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆಯ ಹಿನ್ನೆಲೆಯಲ್ಲಿ ಬಹುದೊಡ್ಡ ದೇಶವಾಗಿ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋಂಥದ್ದು. ಭಾರತ ಇಡೀ ವಿಶ್ವದಲ್ಲಿ 7ನೇ ಅತಿ ದೊಡ್ಡ ರಾಷ್ಟ್ರ ಅನ್ನುವಂಥದ್ದು. ಇದನ್ನು ನಾವು ಒಂದು ಉಪಖಂಡ, ಪರ್ಯಾಯ ದ್ವೀಪ ಅಂತ ಕೂಡ ನಾವು ಕರಿತೀವಿ. ಸುಮಾರು 32,87,263 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಈ ಭಾರತ ಹಲವಾರು ವೈವಿಧ್ಯತೆಗಳನ್ನು ಹೊಂದಿರತಕ್ಕಂಥದ್ದು. ಹವಾಗುಣ, ಭಾರತೀಯರ ಜನಜೀವನ, ವೇಷಭೂಷಣ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು ಮತ್ತು ಸುಮಾರು 200ಕ್ಕೂ ಹೆಚ್ಚು ಭಾಷೆಗಳನ್ನು ಮತ್ತು ಉಪಭಾಷೆಗಳನ್ನು ಆಡ್ತಕ್ಕಂಥ ಜನ ನಮ್ಮ ರಾಷ್ಟ್ರದಲ್ಲಿದ್ದಾರೆ. ಹಾಗೆ ಲೆಕ್ಕವಿಲ್ಲದಷ್ಟು ಜಾತಿ ಉಪಜಾತಿಗಳು ಕೂಡ ನಮ್ಮ ರಾಷ್ಟ್ರದಲ್ಲಿವೆ. ಅತ್ಯಂತ ಪ್ರಾಚೀನ ಬುಡಕಟ್ಟು ಸಮುದಾಯಗಳಿಂದ ಹಿಡಿದು ಅತ್ಯಾಧುನಿಕ ವೈಜ್ಞಾನಿಕ ಹಿನ್ನೆಲೆಯ ಸುಸಂಸ್ಕೃತ ಜನತೆಯನ್ನ ಭಾರತದಲ್ಲಿ ನಾವು ನೋಡ್ತೀವಿ. ಭೌಗೋಳಿಕ ವೈವಿಧ್ಯತೆ ಭಾರತದಲ್ಲಿ ಹೇಗಿದೆ ಅಂದ್ರೆ, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ನಾವು ಈಗಾಗಲೇ ಗಮನಿಸಿರುವ ಹಾಗೆ ಹಿಮಾಲಯ ಪರ್ವತ ಶ್ರೇಣಿಗಳು, ಸಿಂಧೂ ಗಂಗಾ ನದಿಯ ಬಯಲು ಪ್ರದೇಶ, ದಕ್ಷಿಣ ಪ್ರಸ್ಥಭೂಮಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಮತ್ತು ಕರಾವಳಿ ತೀರ ಪ್ರದೇಶಗಳು ಅಂತ ಹೇಳಿ ನಾವು 5 ವಿಭಾಗಗಳನ್ನಾಗಿ ವಿಂಗಡಿಸ್ತೇವೆ. ಹಾಗೆಯೇ ಅರಣ್ಯಗಳು, ಪರ್ವತ, ಮರಳುಗಾಡು, ಹೀಗೆ ಭೌಗೋಳಿಕವಾಗಿ ಹಲವಾರು ವೈವಿಧ್ಯತೆಗಳನ್ನು ಭಾರತದಲ್ಲಿ ನಾವು ನೋಡ್ತೀವಿ. ಸೊ ವಾಯುಗುಣವೂ ಕೂಡ ಇಡೀ ಭಾರತದಲ್ಲಿ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಹಿಮಾಲಯದ ತಪ್ಪಲಿನ ಪ್ರದೇಶ ಶೀತ ವಲಯವಾಗಿದ್ದು, ರಾಜಸ್ಥಾನ ಅತ್ಯಂತ ಉಷ್ಣ ವಲಯವಾಗಿದ್ದು, ಇನ್ನುಳಿದ ಹಲವಾರು ಪ್ರದೇಶಗಳು ಸಮ ಶೀತೋಷ್ಣ ವಾಯುಗುಣಗಳನ್ನು ಹೊಂದಿರತಕ್ಕಂಥದ್ದು. ಬಹುಶಃ ಅಸ್ಸಾಂನ ಮಾಸಿಮ್ರಾಮ್ ಅನ್ನುವಂತಹ ಸ್ಥಳ ವರ್ಷಕ್ಕೆ 460 ಇಂಚು ಮಳೆಯನ್ನ ಪಡೆಯುವ ಪ್ರದೇಶವಾಗಿದ್ದರೆ, ರಾಜಸ್ಥಾನದ ಜೈಸಲ್ಮೇರ್ ವಾರ್ಷಿಕ 5 ಇಂಚು ಮಳೆಯನ್ನ ಬೀಳುವ ಪ್ರದೇಶವನ್ನು ನೋಡ್ತೀವಿ. ಸೊ ಹೀಗೆ ನಾವು ವೈವಿಧ್ಯತೆಯನ್ನು ನೋಡ್ತೀವಿ. ಹಾಗೆ ಪ್ರಾಣಿ ಮತ್ತು ಸಸ್ಯವರ್ಗದಲ್ಲೂ ಕೂಡ ನಾವು ವೈವಿಧ್ಯತೆಯನ್ನು ನೋಡ್ತೀವಿ. ಸೊ ಭಾರತ ಹೀಗೆ ಭೌಗೋಳಿಕವಾಗಿ, ಪ್ರಾದೇಶಿಕವಾಗಿ ಹಲವಾರು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಸೊ ಜನಾಂಗೀಯವಾಗಿ ಕೂಡ ಡಾಕ್ಟರ್ VA ಸ್ಮಿತ್ ಹೇಳುವ ಪ್ರಕಾರ ಭಾರತ ಜನಾಂಗಗಳ ಸಂಗ್ರಹಾಲಯ ಅನ್ನುವಂಥದ್ದಿದೆ. ಸೊ ಇಲ್ಲಿ ನಾವು ನೀಗ್ರೋಟ್ಗಳು, ಮಂಗೋಲಿಯನ್ಸ್, ದ್ರಾವಿಡರು, ಇಂಡೋ ಆರ್ಯನ್ನರು ಮತ್ತೆ ಬೇರೆ ಬೇರೆ ಲಕ್ಷಣಗಳನ್ನ ಮತ್ತು ಹಿನ್ನೆಲೆಗಳನ್ನು ಹೊಂದಿರತಕ್ಕಂಥ ಜನಾಂಗಗಳನ್ನು ನಾವು ನೋಡ್ತೀವಿ. ಸೊ ಮಿಶ್ರ ಜನಾಂಗಗಳು ಮತ್ತು ಜನಸಮುದಾಯಗಳು ಭಾರತದ ಜನಾಂಗೀಯ ವೈವಿಧ್ಯತೆಗೆ ಸಾಕ್ಷಿಯಾಗಿವೆ ಅನ್ನುವಂಥದ್ದು. ಹಾಗೆ ಹಿಂದೂ, ಜೈನ, ಬೌದ್ಧ, ಇಸ್ಲಾಂ, ಕ್ರೈಸ್ತ, ಸಿಖ್, ಪಾರ್ಸಿ, ಹೀಗೆ ಧಾರ್ಮಿಕ ವೈವಿಧ್ಯತೆಯನ್ನು ಕೂಡ ನಾವು ಇಲ್ಲಿ ಗುರುತಿಸ್ತೀವಿ. ಸೊ ಹಿಂದೂ ಧರ್ಮದಲ್ಲಿ ಶೈವ, ವೈಷ್ಣವ ಮತ್ತು ಶಾಕ್ತ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಹಾಗೆ ಬೌದ್ಧ ಧರ್ಮದಲ್ಲಿ ಹೀನಯಾನ, ಮಹಾಯಾನ, ಜೈನ ಧರ್ಮದಲ್ಲಿ ಶ್ವೇತಾಂಬರ, ದಿಗಂಬರ, ಈ ರೀತಿಯ ಧಾರ್ಮಿಕ ವೈವಿಧ್ಯತೆಯನ್ನು ಕೂಡ ನಾವು ನೋಡ್ತೀವಿ. ಸೊ ಸುಮಾರು
200ಕ್ಕೂ ಹೆಚ್ಚು ಭಾಷೆಗಳು ಮತ್ತು ಲಿಪಿಗಳು ಹಾಗೂ ಸಂವಿಧಾನ ಗುರುತಿಸಿರುವ ಪ್ರಕಾರ 15 ಪ್ರಮುಖ ಭಾಷೆಗಳನ್ನ ನಾವು ಭಾರತದಲ್ಲಿ ಭಾಷಾ ವೈವಿಧ್ಯತೆಯನ್ನು ನೋಡ್ತೀವಿ. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿಶೂದ್ರ ಮತ್ತು ಜಾತಿ ಉಪಜಾತಿಗಳಿಂದ ತುಂಬಿರ್ತಕ್ಕಂಥ ಭಾರತ ವೈವಿಧ್ಯತೆಯ ಒಂದು ನಾಡಾಗಿ ಕೂಡ ನಾವಿದನ್ನ ಗುರುತಿಸ್ತೀವಿ. ಸೊ ಇಂತಹ ವೈವಿಧ್ಯತೆಯ ಒಂದು ಭಾರತ ಏಕತೆಯನ್ನ ಇದು ಸಾಧಿಸಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅದ್ಭುತ, ಅವಿಸ್ಮರಣೀಯ ಅಂತ ನಾವು ಹೇಳ್ಬೋದು. R.K. ಮುಖರ್ಜಿ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ, ಭಾರತ ವೈವಿಧ್ಯತೆಗಳ ನಡುವೆ ಏಕತೆಯ ಬುನಾದಿಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ. ಹಾಗೇನೆ ಸರ್ ಹರ್ಬರ್ಟ್ ರಿಸ್ಲೆ ಅವರು ಭಾರತದಲ್ಲಿನ ಭೌಗೋಳಿಕ, ಸಾಮಾಜಿಕ, ಭಾಷೆ, ಸಂಪ್ರದಾಯ ಮತ್ತು ಧರ್ಮಗಳಲ್ಲಿ ವೈವಿಧ್ಯತೆಯನ್ನು ಕಂಡರೂ ಕೂಡ ಭಾರತೀಯ ಜನಜೀವನ ಏಕತೆಯ ಅಂಶಗಳನ್ನ ಅದು ಒಳಗೊಂಡಿದೆ ಅನ್ನುವಂಥದ್ದು. ಸೊ ಇಲ್ಲಿಯ ಧರ್ಮಗಳು, ಭಕ್ತಿ ಪಂಥ, ಏಕದೇವತಾ ಆರಾಧನೆಯ ಪಂಥಗಳು ಈ ಎಲ್ಲವೂ ಕೂಡ ನಮಗೆ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಏಕತೆಯನ್ನ ಮೂಡಿಸೋದ್ರಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ. ನಮ್ಮಲ್ಲಿ ಒಂದು ಮಾತಿದೆ, ದೇವರು ಒಂದೇ, ನಾಮ ಹಲವು. ಸೊ ಎಲ್ಲಾ ಧರ್ಮಗಳ ಆ ಒಂದು ತಿರುಳು ಅಥವಾ ತತ್ವ ಸಂದೇಶ ಏನು ಅಂತಂದ್ರೆ, ಎಲ್ಲ ಮನುಷ್ಯರು ಒಂದೇ, ಎಲ್ಲ ಧರ್ಮಗಳ ಆಶಯ ಮಾನವ ಧರ್ಮ ಅಥವಾ ಮಾನವನ ಏಕತೆಯನ್ನು ಸಾಧಿಸ್ತಕ್ಕಂಥದ್ದು ಅನ್ನುವಂಥದ್ದು. ಸೊ ಭೌಗೋಳಿಕವಾಗಿ ನಮ್ಮ ನದಿ, ಪರ್ವತಗಳು, ಹಿಮಾಲಯ ಮತ್ತು ಗಂಗಾ, ಯಮುನಾ, ಸರಸ್ವತಿ ಇಂತಹ ಭೌಗೋಳಿಕ ಅಂಶಗಳೇನಿವೆ, ನದಿಗಳು ಮತ್ತು ಪರ್ವತಗಳು ಇಡೀ ಭಾರತೀಯರ ಪವಿತ್ರವಾದ ಕ್ಷೇತ್ರಗಳು ಮತ್ತು ಪುಣ್ಯಕ್ಷೇತ್ರಗಳು ಅಂತ ನಾವುಗಳನ್ನು ಗುರುತಿಸ್ತೀವಿ. ಸೊ ಸಮಸ್ತ ಭಾರತೀಯರು ಜಾತಿ, ಮತ, ಧರ್ಮಗಳನ್ನ ಮೀರಿ ಕಾವ್ಯಗಳನ್ನ, ಪುರಾಣಗಳನ್ನ, ವೇದಗಳನ್ನ, ಸ್ಮೃತಿಗಳನ್ನ, ಭಗವದ್ಗೀತೆಗಳನ್ನ ಪೂಜಾರ್ಹ ಮತ್ತು ಶ್ರೇಷ್ಠ ಅಂತ ಹೇಳಿ ನಂಬುವ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಇದು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ಅಂಶಗಳಿಗೆ ಸಾಕ್ಷಿ ಅಂತ. ಸೊ ನಮ್ಮ ಶಿವ, ವಿಷ್ಣು, ಬ್ರಹ್ಮ, ಅಲ್ಲ, ಯೇಸು ಹೀಗೆ ಸರ್ವ ದೈವಗಳು ಕೂಡ ಏಕ ಅವತಾರವೇ ಆಗಿರ್ತಕ್ಕಂಥದ್ದು. ಅದಕ್ಕೆ ದೇವರು ಒಬ್ಬನೇ, ನಾಮ ಹಲವು ಅನ್ನುವಂಥ ಅಂಶಗಳನ್ನ ನಾವು ನೋಡ್ತೀವಿ. ಸೊ ಬುದ್ಧ, ವರ್ಧಮಾನ, ಶಂಕರ, ರಾಮಾನುಜ, ಬಸವ, ಅಲ್ಲಮ, ಸೂಫಿ, ಸಿದ್ಧರು, ಕಬೀರ, ನಾನಕ್, ತುಕಾರಾಮ್, ರಮಾನಂದ ಮೊದಲಾದಂತಹ ಸಮಾಜ ಸುಧಾರಕರು, ಧರ್ಮ ಸಂಸ್ಥಾಪಕರು ಭಾರತದಲ್ಲಿ ಧರ್ಮಗಳ ನಡುವೆ, ಸಮಾಜಗಳ ನಡುವೆ, ಸಂಸ್ಕೃತಿಯ ನಡುವೆ, ಜನಾಂಗಗಳ ನಡುವೆ ಏಕತೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಸಾಧನೆಯನ್ನು ಇವರು ಮಾಡಿದ್ದಾರೆ. ಹಾಗಾಗಿ ಭೌಗೋಳಿಕವಾಗಿ ನಾವು ಜನಾಂಗೀಯವಾಗಿ ಹಾಗೂ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಏಕತೆಯನ್ನ ನಾವು ನೋಡ್ತೀವಿ. ಕ್ರೈಸ್ತ, ಮುಸ್ಲಿಂ ಎಲ್ಲರೂ ಕೂಡ ಭಾರತೀಯರಾಗಿ ಅವರು ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ನಾವು ಭಾರತದಲ್ಲಿ ನೋಡ್ತೀವಿ. ಸೊ ಹೀಗೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸಾಂಸ್ಕೃತಿಕವಾಗಿ ನಾವು ಏನು ಹಲವಾರು ಹಬ್ಬ ಹರಿದಿನಗಳನ್ನು ನೋಡ್ತೀವಿ. ಸೊ ಈ ಹಬ್ಬ ಹರಿದಿನಗಳು ಅದು ದಸರಾ, ದೀಪಾವಳಿ, ಹೋಳಿ, ಯುಗಾದಿ, ರಕ್ಷಾಬಂಧ, ಮೊಹರ, ಬಕ್ರೀದ್, ಕ್ರಿಸ್ಮಸ್ ಈ ಯಾವುದೇ ಹಬ್ಬ ಆಚರಣೆಗಳು ಇದ್ರೂ ಕೂಡ ಅವನ್ನು ನಾವು ಸಾಂಸ್ಕೃತಿಕ ಏಕತೆಯ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನ ಆಚರಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಹೀಗೆ ನಾವು ಭೌಗೋಳಿಕ ಅಂಶಗಳೇನಿವೆ, ಈ ಭೌಗೋಳಿಕ ಅಂಶಗಳು ಭಾರತದ ಎಲ್ಲ ಜನಸಮುದಾಯಗಳ ನಡುವೆ ಮತ್ತೆ ಏಕತೆಯನ್ನ ಮೂಡಿಸ್ತಕ್ಕಂಥ, ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸ್ತಕ್ಕಂಥದ್ದನ್ನ ನಾವು ಈ ಅಂಶಗಳಲ್ಲಿ ನಾವು ನೋಡ್ತೀವಿ. ಸೊ ಹೀಗೆ ನಾವು ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದ ತನಕ ಏನೆಲ್ಲ ವಿದೇಶಿ ಜನಾಂಗಗಳು, ಧರ್ಮಗಳು ಮತ್ತೆ ಸಂಸ್ಕೃತಿಗಳು, ಆಚಾರ ವಿಚಾರಗಳು ಭಾರತಕ್ಕೆ ಬಂದಿರೋ ಅವೆಲ್ಲವೂ ಕೂಡ ಭಾರತೀಯ ಧರ್ಮಗಳಾಗಿ, ಸಂಸ್ಕೃತಿಯಾಗಿ ಭಾರತೀಕರಣ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಏನೆಲ್ಲ ವಿವಿಧತೆಗಳು ಇದಾವೋ ಆ ಎಲ್ಲದರಲ್ಲಿ ಐಕ್ಯತೆಯನ್ನು ನಾವು ಸಾಧಿಸುವಂಥದ್ದನ್ನ ನಾವು ನೋಡ್ತೀವಿ.